ನಮಸ್ಕಾರ ವೀಕ್ಷಕರೇ, ಎಚ್ ಟಿ ವಿಗೆ ಸ್ವಾಗತ. ಇಂದು ನಮ್ಮೊಂದಿಗೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹೂವಿನಬಾವಿ ಗ್ರಾಮದ ಸರಿಗಮಪ ಖ್ಯಾತಿಯ ಅಕ್ಷತಾ ಎಸ್ ಕಾಳಹಸ್ತಿಮಠ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಒಂದು ಸಂದರ್ಶನವನ್ನು ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸ್ಪೆಷಲ್ ಪರ್ಸನ್ ವಿತ್ ಅಂಪ್ರಗುಂದಿ ಸರ್ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸಹೋದರಿಯವರೇ, ತಾವು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದರೂ ಕೂಡ ಸಂಗೀತದ ಒಂದು ಅಭಿರುಚಿ ನಿಮಗೆ ಬಂತು. ಅದು ಹೇಗೆ ನಿಮಗೆ ರೂಢಿ ಆಯಿತು? ಮೊದಲನೇದಾಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೂ ಸರ್. ಸೊ ನನ್ನ ಸಂಗೀತದ ಪಯಣ ಹೇಗೆ ಅಂತಂದರೆ ಅದೊಂಥರ ವಿಚಿತ್ರ ಅಂತಲೇ ಹೇಳ್ಬೋದು. ಖಂಡಿತ. ಫಸ್ಟಿಗೆ ನನ್ನ ಸಂಗೀತ ಸ್ಟಾರ್ಟ್ ಆಗಿರೋದೇ ನನ್ನ ತಂದೆಯಿಂದ. ನನ್ನ ತಂದೆಗೆ ತುಂಬಾ ಆಸಕ್ತಿ ಇತ್ತು ಸಂಗೀತ ಕಲಿಯೋಕ್ಕೋಸ್ಕರ, ಬಟ್ ಗುರುಗಳು ಯಾರೂ ಸಿಗಲಿಲ್ಲ. ಹಾಗಾಗಿ ಮಗಳನ್ನ ಕಲಿಸ್ಬೇಕು ಅನ್ನೋ ಕಾರಣದಿಂದ ತುಂಬ ಕಡೆ ಓಡಾಡಿ, ಆ್ಯಕ್ಚುಲಿ ನಾನು ಕಲ್ತಿರೋದು ಬೆಂಗಳೂರಲ್ಲಿ ಸಂಗೀತನ ಕಲ್ತಿರೋದು. ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದಂತಹ ವೀರಪ್ಪ ಸಿದ್ದಪ್ಪ ಬಡಿಗೇರ್ ಅವ್ರ ಹತ್ರ ನಾನು ಕಲ್ತಿರೋವಂಥದ್ದು. ಸೊ ಆ ಗುರುಗಳನ್ನ ಹುಡುಕೋಕ್ಕೋಸ್ಕರ ನಮ್ಮ ತಂದೆಯವರು ಹಲವಾರು ಕಡೆ ವಿಚಾರಿಸಿ, ಹಲವಾರು ಕಡೆ ಓಡಾಡಿ ಆ ಗುರುಗಳ ಹತ್ರ ಸೇರಿಸಿದ್ರು. ಸೊ ಅವರು ನನ್ನ ಜೀವನದ ಒಂದು ಅತಿ ದೊಡ್ಡ ಮುಖ್ಯ ಪಾತ್ರ, ನನ್ನ ಗುರುಗಳು ಮತ್ತು ನನ್ನ ತಂದೆ ತಾಯಿಗಳು ಕೂಡ. ಸೊ ಹೀಗೆ ನನ್ನ ಪಯಣ ಸ್ಟಾರ್ಟ್ ಆಯಿತು. ಸಹೋದರಿಯರೀಗ ನಿಮ್ಮ ತಂದೆಯವರು ನಿಮಗೆ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಓಕೆ, ಅದು ತುಂಬ ದೊಡ್ಡ ಮಾತು ಹೇಳಬೇಕಂದ್ರೆ ಸರ್, ಅದು ಹೇಳೋಕ್ಕೂ ಕೂಡ ಆಗಲ್ಲ, ಅಂಥ ದೊಡ್ಡ ವ್ಯಕ್ತಿ ಅವರು ಅಂತಲೇ ಹೇಳ್ಬೋದು. ಅಂದರೆ ತಂದೆ ತಾಯಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನನ್ನ ತಂದೆ ತಾಯಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಂಗೀತದಲ್ಲಿ. ನನ್ನ ಸಂಗೀತ ಕಲಿಕೆಯಲ್ಲಾಗಿರ್ಬೋದು, ಮುಂಜಾವಿನ ಜಾವದಲ್ಲಿ ಅಭ್ಯಾಸ ಮಾಡುವಂಥ ಅವರು ನನ್ನ ಮುಂದೆನೇ ಕೂತ್ಕೊಂಡ್ಬಿಟ್ಟು ಅಭ್ಯಾಸ ಮಾಡಿಸ್ತಿದ್ರು. ಅದರ ಜೊತೆ ಹಾರ್ಮೋನಿಯಂ ಕಲಿಯೋಕ್ಕೋಸ್ಕರ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವಾಗ ಒಂದು ಹಾರ್ಮೋನಿಯಂ ಅಷ್ಟು ದುಡ್ಡಿರಲಿಲ್ಲ ಸರ್. ಅವಾಗ ಎಲ್ಲೋ ಹುಡುಕಿ ಒಂದು 2,500 ರೂಪಾಯಿ ಒಂದು ಹಾರ್ಮೋನಿಯಂ ತೊಗೊಂಬಂದರು. ಅದಾದಮೇಲೆ ಹಿಂಗೆ ನಾನು ಕಲಿತಾ ಇರ್ಬೇಕಾದ್ರೆ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಗೊತ್ತಾದಮೇಲೆ ಈ ಒಂದು ಹಾರ್ಮೋನಿಯಂ ನನಗೆ ಕೊಡಿಸಿದ್ರು. ಇದು ಒಂದು 11,000 ಹಾರ್ಮೋನಿಯಂ ಅವಾಗ ಕಷ್ಟದ ಜೀವನದಲ್ಲೂ ಕೂಡ ಕೊಡಿಸಿ ನನಗೆ ಅಷ್ಟು ಸಹಾಯ ಮಾಡಿದ್ದಾರೆ ಸರ್. ಮೇಡಮ್, ಅದೇ ರೀತಿಯಾಗಿ ನಿಮಗೆ ಈ ಒಂದು ಸಂಗೀತ ಲೋಕದಲ್ಲಿ ನೀವು ಇಷ್ಟು ಮಗ್ನರಾಗಿದ್ದೀರಾ, ಏನು ವಿದ್ಯಾಭ್ಯಾಸ ಏನಾಗಿದೆ ಮೇಡಮ್? ಓಕೆ, ವಿದ್ಯಾಭ್ಯಾಸ ಅಂದರೆ ಸರ್ ನಾನು ಒಂದು ಹೇಳಬೇಕು ಅಂದರೆ ನನಗೆ ವಿದ್ಯಾಭ್ಯಾಸ ಅಂದರೆ ನಿಜವಾಗ್ಲೂ ಆಗೋದಿಲ್ಲ, ಓದೋದಂದ್ರೇ ಆಗೋದಿಲ್ಲ. ಅದು ಏನಕ್ಕೂ ಗೊತ್ತಿಲ್ಲ ಸರ್. ಸಂಗೀತ ನನ್ನ ಕೈಲಿ ಬಂದ ತಕ್ಷಣ ನನಗೆ ವಿದ್ಯಾಭ್ಯಾಸ ಕಡೆ ಅಷ್ಟು ಆಸಕ್ತಿ ಹೋಗಲಿಲ್ಲ. ಬರೀ ಸಂಗೀತ ಬಿಟ್ಟರೆ ನನ್ನ ಜೀವನದಲ್ಲಿ ಏನೂ ಬೇಡ ಅಂತ ಅನಿಸ್ತು. ಬಟ್ ನನ್ನ ಈಗ BCom ಡಿಗ್ರಿ ಮುಗಿಸಿದ್ದೀನಿ ಸರ್. ಸೊ ಎಕ್ಸಾಮ್ಸ್ ಬರಿಬೇಕು. ಸೊ ಅದನ್ನು ಮುಗಿಸಿದ ತಕ್ಷಣ ಮತ್ತೆ ನಾನು ಸಂಗೀತ ಕಡೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ ಕೇಳಿದ್ರಲ್ವಾ, ಸಂಗೀತನೇ ನನ್ನ ಉಸಿರು ಎಂದು ಅಂದುಕೊಂಡಿರತಕ್ಕಂಥ ಅಕ್ಷತಾ ಎಸ್ ಕಾಳಹಸ್ತಿಮಠರವರು ನಿಜವಾಗಲೂ ನಮ್ಮ ಒಂದು ಭಾಗದ ಪುಣ್ಯ ಮತ್ತು ಅದ್ಭುತ ಗಾಯಕರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಇದೇ ರೀತಿ ನೀವು ನಿಮ್ಮ ಒಂದು ಹಾಬಿಯಲ್ಲಿ ಇದುವರೆಗೆ ನೀವು ಸಂಗೀತದ ಸಂಯೋಜನೆಯನ್ನು ಮಾಡ್ತೀರಾ, ಅದು ಹೇಗೆ ನಿಮಗೆ ಅಭಿರುಚಿ ಮೂಡಿ ಬಂತು? ಇದು ಸರ್ ಆ್ಯಕ್ಚುಲಿ ಎಲ್ಲ ಸಂಗೀತಗಾರಿಗೂ ಒಂದು ಕೆಪಾಸಿಟಿ ಇದೆ, ನಾನು ಇದೊಂದು ಮಾತು ಹೇಳಲೇಬೇಕು. ಎಲ್ಲರೂ ತುಂಬಾ ಚೆನ್ನಾಗಿ ಹಾಡ್ತಾರೆ, ಅದ್ರ ಜೊತೆ ಸಂಯೋಜನೆ ಅನ್ನೋದು ಕೂಡ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಮಾತ್ರ ಅದು ಅಂದರೆ ಮಾಡಬೇಕು ಅಂತ ತುಂಬ ಆಸೆ ಆಗೋದು. ನನಗೆ ಸಂಗೀತ ಕಲಿತಿದ್ದೆ, ಬಟ್ ಕೆಲವ್ರು ಏನಂತ ಅಂದ್ಬಿಟ್ರು, ಬರೀ ನೀನು ಹಿಂಗೆ ಹಾಡ್ತಿದ್ರೆ ಯಾರೂ ಕೇಳೋದಿಲ್ಲ, ಏನಾದರೂ ಒಂದು ಡಿಫ್ರೆಂಟ್ ನೀನು ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಅಂದಾಗ ಸರ್, ನಾನು ಒಬ್ಬ ಮಹಿಳೆಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಕಂಪೋಸರ್ಸ್ ಯಾರೂ ಇಲ್ಲ. ಸೊ ಹಾಗಾಗಿ ಆ ಒಂದು ಯೂನಿಕ್ನೆಸ್ನ ತರೋಣ ಅನ್ನೋಕ್ಕೋಸ್ಕರ ಒಂದು ಮಹಿಳೆ ಸಂಗೀತ ಸಂಯೋಜಕಿ ಅಂತ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟರೆ ಹೇಗಿರುತ್ತೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾ ಬಂದೆ ಸರ್. ಇದುವರೆಗೆ ತಾವು ಎಷ್ಟು ಗೀತೆಗಳನ್ನು ಸಂಯೋಜನೆ ಮಾಡಿದ್ದೀರಾ ಸರ್? ಇವಾಗ ಆಲ್ರೆಡಿ 6 ಸಾಂಗ್ಸ್ ಮುಗಿದಿದೆ, ಇನ್ನೊಂದು ಸಾಂಗ್ ಪ್ರಾಸೆಸ್ಸಲ್ಲಿದೆ. ಸೊ ಆಲ್ರೆಡಿ 7 ಸಾಂಗ್ಸ್ ಮುಗಿದಿದೆ ಸರ್. ಖಂಡಿತ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಯಾವುದಾದ್ರೂ ಒಂದು ಗೀತೆಯನ್ನು ಖಂಡಿತ ಆಗ್ತೀನಿ ಸರ್. ವೀಕ್ಷಕರೇ ನೋಡೋಣ. ಇದು ಬಂತು ನನ್ನ ಮೊದಲನೇ ಸಂಗೀತ ಸಂಯೋಜನೆ. ಸೊ ಅದನ್ನು ಹಾಡಲೇಬೇಕು. ಖಂಡಿತ. ಸನಿಹ ಬಂದು ಸೇರೋ ಇನಿಯ ನೀ ನನ್ನ ಈ ಸ್ವಪ್ನದ ನೌಕೆಗೆ ನೀನೆ ಯಜಮಾನ 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 ಯಜಮಾನ. ತುಸು ದೂರ ನಿಂತಾಗ ಏಕಾಂಗಿನ ಸನಿಹ ಇನ್ನು ಸನಿಹ ಬಂದು ಸೇರೋ ನೀ
ಇನಿಯ ನೀ. ಕೇಳಿದ್ರಲ್ಲ, ಅದ್ಭುತವಾದಂತಹ ಒಂದು ಗೀತೆ ನಮಗೋಸ್ಕರ, ಅದ್ಭುತವಾದ ಸಂಯೋಜನೆ ಕೂಡ ನನ್ನ ತಪ್ಪಾಗಲಿಕ್ಕಿಲ್ಲ. ಮೇಡಮ್, ನೀವು ಅದೇ ರೀತಿಯಾಗಿ ಒಂದು ಸಂಗೀತ ಲೋಕಕ್ಕೆ ನಿಮ್ಮ ತಂದೆಯವರ ಕೊಡುಗೆ ಅದ್ಭುತವಾಗಿದೆ. ನಿಮಗಂತೂ ನಿಮ್ಮ ಬೆನ್ನೆಲುಬಾಗಿ ತಂದೆಯವರು ನಿಂತಿದ್ದಾರೆ. ಅವರು ಮತ್ತು ನೀವು ಸೇರಿ ನಮ್ಗೆ ಏನಾದ್ರು ನಮ್ಮ ವೀಕ್ಷಕರಿಗೋಸ್ಕರ ಖಂಡಿತ ಒಂದು ಗೀತೆ. ಖಂಡಿತ ವೀಕ್ಷಕರೇ, ಈಗ ಇವರ ತಂದೆಯವರನ್ನು ಕೂಡ ಈ ಒಂದು ಕಾರ್ಯಕ್ರಮ. ವೀಕ್ಷಕರೇ, ಇಂದು ಅಕ್ಷತಾ ಎಸ್ ಕಾಳಹಸ್ತಿಮಠ ಅವರ ತಂದೆಯನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ದಯವಿಟ್ಟು ತಮ್ಮ ಪರಿಚಯ. ಶರಣಯ್ಯ ಕಾಳಹಸ್ತಿಮಠ ಹೂವಿನ ಬಾವಿ. ಇಲ್ಲೇ ನಮ್ಮ ಹೂವಿನ ಬಾಯಿ. ಸರ್, ನಿಮಗೆ ಇದು ತಬಲವನ್ನು ನುಡಿಸುವಂಥ ಹವ್ಯಾಸ ಹೇಗೆ ಮೂಡಿ ಬಂತು ಸರ್ ತಮಗೆ? ಭಜನೆ ಗಿಜನೆಲ್ಲ ಹೋಗ್ತಾ ಇದ್ವಿ ಸರ್ ಅವಾಗೆಲ್ಲ. ಹಾಂ ಸರ್. ಅವಾಗ ನೋಡ್ತಾ ನೋಡ್ತಾ ನಾವು ಕಲಿಬೇಕು ಅನ್ನೋದು ಕಲ್ತೀವಿ, ಸ್ವಲ್ಪ ಕಲ್ತೀವಿ, ಹಂಗೆ ಹವ್ಯಾಸ ಸರ್. ಸರ್, ಈಗ ನಿಮ್ಮ ಒಂದು ಹವ್ಯಾಸ ನಿಮ್ಮ ಮಗಳನ್ನ ರಾಜ್ಯ ಮಟ್ಟದ ಒಬ್ಬ ಗಾಯಕರನ್ನಾಗಿ ಮೂಡಿಸ್ತು ಸರ್. ಅದು ನಿಮಗೆ ಹೇಗೆ ಖುಷಿಯನ್ನು ನೀಡ್ತು ಸರ್? ನನಗೆ ಒಬ್ಬರು ಪ್ರೇರೇಪಿತರು, ಒಬ್ಬರು ರಾಚಯ್ಯ ಹಿರೇಮಠ ಅಂತೇಳಿ ಮಾಸ್ಟರ್. ಹಾಂ ಸರ್. ಇದು ನಮ್ಮ ಮಗಳ ಹಾಡನ್ನು ನೋಡಿ ಅವರು, ನೀವು ಯಾಕೆ ನಿಮ್ಮ ಮಗಳಿಗೆ ಸಂಗೀತ ಕಲಿಸಬಾರ್ದು ಅನ್ನೋ ಒಂದು ತಲೆ, ನಮಗೂ ಸಂಗೀತದ ಆಸಕ್ತಿ ಜಾಸ್ತಿ ಇತ್ತು. ಹಾಗಾಗಿ ನಾವು ಗುರುಗಳ ಹುಡುಕಿ ಸಂಗೀತ ಅಭ್ಯಾಸ ಮಾಡಿಸಿ ಒಂದು ಇಲ್ಲಿವರೆಗೆ ತಂದಿದ್ದೀವಿ ಸರ್. ಸರ್, ಈ ರಾಜ್ಯದ ಜನತೆಗೆ ನಿಮ್ಮ ಒಂದು ಅಭಿರುಚಿ ಅದೇ ಅಂದರೆ ರಾಜ್ಯದ ಜನತೆ ನೀವೇನು ಸಂದೇಶ ಕೊಡ್ತಾರೆ? ಮಕ್ಕಳನ್ನ ಬೆಳೆಸಬೇಕು, ಯಾವ ರೀತಿ ಅವರಿಗೆ ಅಭಿರುಚಿಗೆ ನೀವು ಹೊಂದಿಕೆ ಅಂತ ಆಗ್ಬೇಕಂತಂದ್ರೆ ರಾಜ್ಯದ ಜನರಿಗೆ ಏನು ಸಂದೇಶ ಕೊಡ್ತಾರೆ ಸರ್? ಈ ಮಕ್ಕಳಲ್ಲಿ ಪ್ರತಿಭೆ ಏನಿದೆ ಅವರು ತಂದೆ ತಾಯಿಗಳು ಅದನ್ನು ಹುಡುಕಿ ಅವ್ರಿಗೆ ಏನು ಬೇಕನ್ನೋದು ಕೊಡೋದು ತಂದೆ ತಾಯಿಗಳ ಕರ್ತವ್ಯ. ಸಂಗೀತ ಅನ್ನೋದು ದೊಡ್ಡ ಒಂದು ವಿದ್ಯೆ, ಅದು ಖಂಡಿತ ಸರ್. ಅದು ಮನಸ್ಸಿಗೆ ಶಾಂತಿ. ಸರ್, ಅದರಿಂದ ಸಂಗೀತ ಆಸಕ್ತಿ ವಹಿಸಿ ಮಕ್ಕಳಿಗೆ ಸಂಗೀತ ಕಲಿಸಿ ಅಂತ ಹೇಳೋದು ನಂದು. ಖಂಡಿತ ಸರ್. ಸರ್, ಅದೇ ರೀತಿಯಾಗಿ ಮೇಡಮ್ ರವರು ಜಿ ಕನ್ನಡಕ್ಕೆ ಸೆಲೆಕ್ಷನ್ ಸರಿಗಮಪದಲ್ಲಿ, ಅದು ನಿಮಗೆ ಯಾವ ರೀತಿ ಖುಷಿಯನ್ನು ತಂದುಕೊಡಿ ಸರ್? ಅದು ಹೇಳ್ತಿರೋದಷ್ಟು ಖುಷಿ ಸರ್. ಅದು ಸರ್, ಅದು 3 ಲಕ್ಷ ಜನ ಆಡಿಷನ್ನಲ್ಲಿ 30 ಜನದಲ್ಲಿ ಸೆಲೆಕ್ಷನ್ ಆಗಿದ್ದು ಒಂದು ದೊಡ್ಡ ಖುಷಿ ನಮಗೆ. ಅದು ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಒಟ್ಟು ಅಲ್ಲಿವರೆಗೆ ಹೋಗಿ ಒಂದು 20 ಎಪಿಸೋಡ್ 25 ಎಪಿಸೋಡ್ ಹಾಡಿ ಬಂದು, ಇದು ಭಾಳ ಖುಷಿ ಆಗ್ತದೆ ಸರ್ ನಮಗೆ. ವೀಕ್ಷಕರೇ, ಮಕ್ಕಳ ಸಾಧನೆ ಮಾಡಿದಾಗ ತಂದೆ ತಾಯಿಗಳ ಖುಷಿಯನ್ನು ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ವ, ಇದು ಇವತ್ತಿನ ಒಂದು ಕಾರ್ಯಕ್ರಮವೇ ಸಾಕ್ಷಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಹವ್ಯಾಸಿ ತಬಲ ವಾದಕರಾದರೂ ಕೂಡ ಅದ್ಭುತವಾದ ತಬಲವನ್ನೇ ನುಡಿಸ್ತಾರೆ. ಮಗಳ ಮತ್ತು ತಂದೆಯ ಒಂದು ಸಂಗೀತದ ಲೋಕದ ಸಂಭ್ರಮವನ್ನು ನೋಡೋಣ. ಈ ಸಾಂಗ್ ಬಂದು ಎಲ್ಲರಿಗೂ ಮನ ಮುಟ್ಟಿದಂಥ ಸಾಂಗ್, ಸೋಜಿಗಾದ ಸೂಜಿ ಮಲ್ಲಿಗೆ. ಅದು ನನ್ನ ತಂದೆಯವ್ರ ಜೊತೆ ಹಾಡ್ತೀನಿ. ಖಂಡಿತ. ಅಕ್ಷತಾ ಕಾಳಹಸ್ತಿಮಠರವರ ಸಂಗೀತ ಪ್ರತಿಭೆ ಇಡೀ ರಾಜ್ಯದ ಜನರನ್ನು ನಮ್ಮ ಮಸ್ಕಿ ಕೇಂದ್ರಕ್ಕೆ
ಕೊಂಡೊಯ್ಯುತ್ತಿರುವುದು ನಮ್ಮ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಿಸ್ಟರ್, ಈಗ ನೀವು ಸರಿಗಮಪಕ್ಕೆ ಹೋದ್ರಿ, ಅದರ ಒಂದು ಸಂಪೂರ್ಣ ಅನುಭವದ ಮಾತುಗಳನ್ನ ದಯವಿಟ್ಟು ಹೇಳಿ. ಅಲ್ಲಿ ಮತ್ತೆ ಜಡ್ಜ್ಮೆಂಟ್ ಇರ್ತಾರೆ, ಅಲ್ಲಿ ಆಂಕರ್ ಇರ್ತಾರೆ, ಟೋಟಲಿ ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ. ನಮಗಂತೂ ಅವಕಾಶ ಸಿಕ್ಕಿಲ್ಲ, ತಾವುಗಳು ಹೋಗಿ ಬಂದಿದ್ರ ನಮ್ಮ ರಾಜ್ಯದ ಜನತೆಗೆ ಅವಕಾಶವನ್ನ, ಅದು ಹೇಗೆ? ಖಂಡಿತ ಸರ್, ನಮಗೆ ಮೆಗಾ ಆಡಿಷನ್ಸ್ ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಫಸ್ಟಿಗೆ ನಾವು ಕೆಲವೊಂದು ಸಾಂಗ್ಸ್ಗಳನ್ನ ಕೊಡಬೇಕಾಗುತ್ತೆ. ಸೊ ಸೆಲೆಕ್ಷನ್ಸ್ ಎಲ್ಲ ನಮ್ಮ ಕೈಯಲ್ಲಿ ಇರಲ್ಲ. ಜಸ್ಟ್ ಒಂದು 10 ಸಾಂಗ್ಸನ್ನ ಅವ್ರು ಕಳ್ಸೋಕೆ ಹೇಳ್ತಾರೆ. ಈ ಥರ ರೌಂಡ್ ಇದೆ ಅಂದ ತಕ್ಷಣ ನಾವು ಅದರ ತಕ್ಕ ಹಾಗೆ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಸುಮಾರು ಒಂದೊಂದು ರೌಂಡ್ಗೆ ನಾವು ಏನಿಲ್ಲ ಅಂದರೂ 50 ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಿದ್ವಿ. ಅದರಲ್ಲಿ ಒಂದು ನಮಗೆ ಸಿಗ್ತಿದ್ದು. ಸೊ ಕೆಲವೊಂದು ಸತಿ 50 ಆಗಿರ್ಬೋದು ಸರ್, ಕೆಲವೊಂದು ಸತಿ 100 ಸಾಂಗ್ ಈ ಥರ ಯೂಟ್ಯೂಬಲ್ಲಿ ಹುಡುಕಿ ಕಳಿಸ್ಬೇಕಾಗಿದ್ದು. ಅವರು ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಅವರು ನಮಗೆ ಸಾಂಗ್ನ ಆಯ್ಕೆ ಮಾಡಿ ಕೊಡ್ತಾರೆ. ಸೊ ಸುಚೇತನ್ ಸರ್ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಸುಚೇತನ್ ಸರ್ ಅವರು ನಮಗೆ ಮೆಂಟ್ರಿಂಗ್ ಮಾಡ್ತಾರೆ. ಅಲ್ಲಿ ಬರೋವಂಥ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಕೂಡ ಮೆಂಟ್ರಿಂಗ್ ಮಾಡ್ತಾರೆ. ಅಂದರೆ ಯಾವುದೇ ಇಂಪ್ರೂವೈಸೇಷನ್ಸ್ ಆಗಿರಲಿ, ಎಲ್ಲೆಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಹೇಗೆ ಆಡಬೇಕು, ವಾಯ್ಸ್ ಸ್ಟ್ರಕ್ಚರ್ಸ್ನ ಅವ್ರು ಹೇಳ್ಕೊಡ್ತಾರೆ ಸುಚೇತನ್ ಸರ್ ಅವರು. ಸೊ ಅವ್ರು ಅಂದರೆ ನಮಗೆ 3 days ಇರುತ್ತೆ. 3 days ಆದ ತಕ್ಷಣ ಶೂಟಿಂಗ್ ಇರುತ್ತೆ ಸರ್. ಸೊ ಆ 3 daysಲ್ಲಿ 1 day ಸುಚೇತನ್ ಸರ್ ಹತ್ರ ಮೆಂಟ್ರಿಂಗ್ ಇರುತ್ತೆ, 2 days ಇರುತ್ತೆ, 2 days ಅಥವಾ 1 day ಇರುತ್ತೆ. ಸೊ ಸೆಕೆಂಡ್ ಡೇ ಏನಾಗುತ್ತೆ, 2 piece ಅಂತ ಇರುತ್ತೆ. 2 piece ಅಂತಂದರೆ 2 ಇನ್ಸ್ಟ್ರೂಮೆಂಟ್ಸ್ ಜೊತೆ ನಮಗೆ ಪ್ರಾಕ್ಟೀಸ್ನ ಕೊಡ್ತಾರೆ. ಆ್ಯಂಡ್ ಥರ್ಡ್ ಡೇ ಫುಲ್ ಪೀಸ್ ಅಂದರೆ 11 ಇನ್ಸ್ಟ್ರೂಮೆಂಟ್ಸ್, 11 ಮೆಂಬರ್ಸ್. ನಿಜವಾಗ್ಲೂ ನಾನು ಇನ್ಸ್ಟ್ರೂಮೆಂಟ್ಸ್ ಅವ್ರ ಮುಂದೆ ಹಾಡೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಸರ್. ದೇ ಆರ್ ಲೆಜೆಂಡ್ಸ್, ಅವ್ರು ತುಂಬ ದೊಡ್ಡ ಲೆಜೆಂಡ್ಸ್ ಅವ್ರ ಮುಂದೆ ನಾವು ಹಾಡೋಕ್ಕೆ ನಿಜವಾಗ್ಲೂ ಪುಣ್ಯನೇ ಅಂತ ಹೇಳ್ಬೋದು. ಸೊ ಫುಲ್ ಪೀಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇನೇ ಶೂಟಿಂಗ್ ಇರುತ್ತೆ. ಅಲ್ಲಿ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯ ಸರ್, ಹಂಸಲೇಖ ಸರ್, ರಾಜೇಶ್ ಕೃಷ್ಣನ್ ಸರ್ ಮತ್ತು ಅನುಶ್ರೀ ಅಕ್ಕ ಎಲ್ಲರೂ ಬಂದಿರ್ತಾರೆ. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಮೇನ್ ಸ್ಟೇಜ್ ಅಂದರೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಅವರು ನಮ್ಮ ಹತ್ರ ಯಾರು ಕರೀತಾರೆ ಅವ್ರನ್ನ ಮಾತಾಡ್ಸಿ ಕಳಿಸ್ತಿರ್ತಾರೆ. ಬಟ್ ಆಫ್ ಸ್ಟೇಜಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನಮಗೆ ಎಷ್ಟು ಸಲಹೆಗಳನ್ನ ಕೊಡ್ತಾರೆ, ಈ ಥರ ಹಾಡಬೇಕು, ಭಯ ಪಟ್ಕೋಬೇಡಿ ಅಂತ. ಸಚಿನ್ ಸರ್ ಕೂಡ, ಆಮೇಲೆ ಬಾಸ್ಕಿ ಸರ್, ವಿಘ್ನೇಶ್ ಸರ್ ಎಲ್ಲರೂ ಕೂಡ ಅಲ್ಲಿದ್ದರು. ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅನುಶ್ರೀ ಅಕ್ಕ ಎಂಥ ಒಳ್ಳೆ ವ್ಯಕ್ತಿ ಅಂತ ಅಂದರೆ, ಒಂದು ದಿವಸ ನನಗೆ ಕಂಪೋಸಿಷನ್ ಬಗ್ಗೆ ಹಂಸಲೇಖ ಸರ್ ಒಂದು ಹಾಡು ಕೊಟ್ಟಿದ್ದರು, ಊರುಗೋಲು ಅಂತೇಳಿ. ಅದನ್ನು ನಾನು ಜಸ್ಟ್ 5 minutes ಸೋಫಾದಲ್ಲಿ ಕೂತು 5 minutes ಕಂಪೋಸ್ ಮಾಡಿ ಹೋಗಿ ಹಾಡಿದೆ. ಹಂಸಲೇಖ ಜಿ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡೋದಂತ ಅಂದರೆ ಸರ್, ಅವತ್ತಿನ ದಿವಸ ನಿಜವಾಗ್ಲೂ ನಾನು ಮರೆಯೋಕ್ಕಾಗಲ್ಲ, ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ. ಆ್ಯಂಡ್ ಅನುಶ್ರೀ ಅಕ್ಕ ನನ್ನ ಆಫ್ ಸ್ಟೇಜಲ್ಲಿ ಬಂದ್ಬಿಟ್ಟು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ನೀನು ಒಂದು ಹೆಣ್ಣಾಗ್ಬಿಟ್ಟು ಕಂಪೋಸಿಷನ್ ಫೀಲ್ಡಿಗೆ ಇಳಿತಿದ್ಯಾ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಂತ ಆಫ್ ಸ್ಟೇಜಲ್ಲಿ ಬಂದು ನಾನು ತಪ್ಪಿಕೊಂಡು ತುಂಬ ಖುಷಿಯಾಗುತ್ತೆ ಸರ್. ಅವರು ದೊಡ್ಡ ವ್ಯಕ್ತಿಗಳಾದರೂ ಕೂಡ ನಿಜವಾಗ್ಲೂ ಒಬ್ರಿಗೂ ಕೂಡ ಸೊಕ್ಕು ಅನ್ನೋದು ಇಲ್ಲವೇ ಇಲ್ಲ. ಸೊ ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ನಮ್ಮ ಹತ್ರ ಬಂದು ಮಾತಾಡೋದಾಗಿರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಒಂಥರ ನಮ್ಮ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಎಲ್ಲರೂ ಒಂದು ಜಾಲಿಯಾಗಿರ್ತೀವಿ. ಪಿಜ್ಜಾ ತಿಂದಿದ್ದೀವಿ, ಬರ್ಗರ್ ತಿಂದಿದ್ದೀವಿ, ತುಂಬ ಜಾಲಿ ಮಾಡಿದ್ದೀವಿ ಸರ್.
ವೀಕ್ಷಕರೇ, ಇದರ ಒಂದು ಸಂದೇಶ ಏನು ಗೊತ್ತಂದರೆ, ಮಹಾನ್ ವ್ಯಕ್ತಿಗಳು ಯಾವಾಗಲೂ ಕೂಡ ತುಂಬ ಸರಳತೆಯನ್ನು ಅಳವಡಿಸ್ಕೊಂಡಿರ್ತಾರೆ. ಹಾಗಾಗಿ ಇದು ಬಹುದೊಡ್ಡ ವ್ಯಕ್ತಿತ್ವದ ಒಂದು ಸಂಕೇತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ಜಿ ಕನ್ನಡದ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಸಂಗೀತಗಾರರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಂಗೀತದಲ್ಲಿ ತುಂಬ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ಸಂಗೀತ ಒಲಿಯುತ್ತೆ. ಬಟ್ ಪ್ರಯತ್ನ ಮಾತ್ರ ಯಾರೂ ಬಿಡೋಕ್ಕೆ ಹೋಗಬೇಡಿ. ಸರಿಗಮಪಗೆ ಸೆಲೆಕ್ಟ್ ಆಗಿಲ್ಲ, ಅಥವಾ ಕೆಲವ್ರು ಅಂದ್ಕೊಂಡಿರ್ತಾರೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನಾನು ಒಳ್ಳೆ ಸಿಂಗರ್ ಅಲ್ಲ ಅಂತ. ಬಟ್ ನೀವು ಒಳ್ಳೆ ಸಿಂಗರ್ ಆಗಿರ್ತೀರ, ಬಟ್ ನಿಮಗೂ ಒಂದು ಟೈಮ್ ಬರುತ್ತೆ. ಬಟ್ ಪ್ರಯತ್ನ ಮಾತ್ರ ಯಾರೂ ಬಿಡೋಕ್ಕೆ ಹೋಗಬೇಡಿ. ಸಂಗೀತ ಆಗಿರಲಿ, ಯಾವುದೇ ಕಲೆ ಆಗಿರಲಿ, ಯಾರೂ ಪ್ರಯತ್ನ ಬಿಡಬೇಡಿ. ಯಾಕಂದರೆ ಜೀವನದಲ್ಲಿ ಈ ಏನು ಕಷ್ಟಗಳಿದ್ದೇ ಇರುತ್ತೆ, ಫ್ರಸ್ಟ್ರೇಷನ್ಗಳಿದ್ದೇ ಇರುತ್ತೆ. ಅದರ ಮಧ್ಯೆ ಸಂಗೀತನ ಒಂದು ಪ್ರಾಕ್ಟೀಸ್ ಮಾಡ್ತಾ ಕೂತ್ರೆ ಏನೋ ಎಷ್ಟೋ ಮನಸ್ಸು ನಿರಾಳ ಆಗುತ್ತೆ. ಎಲ್ಲರೂ ಕಲೆಯನ್ನು ಅಳವಡಿಸ್ಕೊಳ್ಳಿ. ಎಲ್ರಿಗೂ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಇಷ್ಟೇ ಸಲಹೆ, ಎಲ್ಲರೂ ಪ್ರಯತ್ನ ಪಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ HTV ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಅಕ್ಷತಾ ಎಸ್ ಕಾಳಹಸ್ತಿಮಠರವರಿಗೂ ಮತ್ತು ಅವರ ತಂದೆಯವರಿಗೂ ಕೂಡ ನಮ್ಮ HTV ವತಿಯಿಂದ ಹಾಗೂ ನಾಡಿನ ಸಮಸ್ತ ಜನತೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್, ತಾವು ಜಿ ಕನ್ನಡ ನಡೆಸುವಂಥ ಸರಿಗಮಪಕ್ಕೆ ಆಯ್ಕೆ ಆದ್ರಿ. ನಿಮಗೆ ಹೇಗೆ ಅನಿಸ್ತಲ್ಲ ಆಯ್ಕೆ ಆದಮೇಲೆ? ಆ್ಯಕ್ಚುಲಿ ಸರ್, ನಾನು ಈ ಆಡಿಷನ್ಸ್ ಕೊಡಬಾರ್ದು ಅಂತಾನೆ ಅಂದ್ಕೊಂಡಿದ್ದು. ಫಸ್ಟ್ ನಾನು ಸರಿಗಮಪ ಸೀಸನ್ 13ಗೆ ಹೋದೆ. ಬಟ್ ಏಜಿಂದ ನನಗೆ ಡಿಲೀಟ್ ಆದ, ಸೊ ನನ್ನ ಸೆಲೆಕ್ಟ್ ಮಾಡಲಿಲ್ಲ. ಸೊ 17ಗೆ ಹೆಂಗೆ ಹೋದೆ ಅಂತಂದರೆ, ಡಿಗ್ರಿ ಮುಗೀತು, ಎಕ್ಸಾಮ್ಸ್ ಮುಗೀತು, 5th ಸೆಮ್. ಸೊ ಅವಾಗ ನಾನೇನು ರಜಕ್ಕೆ ಮನೆಗೆ ಹೋಗಿದ್ದೆ. ಸುಮ್ಮನೆ ಕೊಟ್ಟು ಬಂದ್ರಾಯ್ತು ಮಮ್ಮಿ, ಹೋಗೋಣ ಅಂತ ನಾನು ಈ ಥರ ಕಾಣಿಸ್ ಸುಮ್ಮನೆ ಜಸ್ಟ್ ಹೋಗೋದು ಬರೋದು, ಏನು ಸೆಲೆಕ್ಟ್ ಆಗಲ್ಲ ಬಿಡು, ಗೊತ್ತು ಅಲ್ಲೇ ಸೆಲೆಕ್ಟ್ ಆಗ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನಾನೆಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಹೀಗೆ ಹೋಗಿ ಹಾಡಿದ್ದು ಸರ್. ಸೊ ಅಲ್ಲಿ ಶ್ರೀರಾಮ್ ಕಾಸರ್ಜಿ ಅವರು ಇದ್ದಿದ್ದು, ಅವರು ಸರಿಗಮಪ ಸೀಸನ್ 13ನ ಕಂಟೆಸ್ಟೆಂಟ್ ಇದ್ದರು. ಸೊ ಹಾಡಿದೆ, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಯಿತು. ಇನ್ನೂ ನನಗೆ ಜಾಸ್ತಿ ಹುಮ್ಮಸ್ ಬಂತು. ಮೋಸ್ಟ್ ಪ್ರಾಬಬ್ಲಿ ಸೆಲೆಕ್ಟ್ ಆಗಬಹುದೇನೋ ಅನ್ನೋ ಒಂದು ಏನೋ ಮೈಂಡ್ ಥಾಟ್ ಬಂತು. ಸೊ ಆಯಿತು, ಸೆಕೆಂಡ್ ರೌಂಡ್ಗೆ ನಾವು ನಿಮಗೆ ಕಾಲ್ ಮಾಡ್ತೀವಿ ಅಂತ ಅಂದರು ಸರ್. ಅದಾದ ನಂತರ ನಾನು ಆಳ್ವಾಸಿಗೆ ಹೋದೆ, ಕಾಲೇಜ್ ಸ್ಟಾರ್ಟ್ ಆಯಿತು. ಸೊ ಅವಾಗ ಕಾಲ್ ಬಂತು, ನಾನು ಜಸ್ಟ್ ಬೇರೆ ರೆಕಾರ್ಡಿಂಗ್ ಹೋಗಿದ್ದೆ ಅಲ್ಲೇ ಆಳ್ವಾಸಲ್ಲೇ. ಅವಾಗ ಕಾಲ್ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಬನ್ನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು ಸರ್. ಅಂದರೆ ನಾನು ಕುಣಿದಾಡ್ಬಿಟ್ಟೆ, ಅಷ್ಟು ಖುಷಿ ಆಯಿತು. ಸೊ ಇನ್ನೂ ನಾನು ಸೆಲೆಕ್ಟ್ ಆಗಲೇಬೇಕು, ಈ ಸರಿಗಮಪಗೆ ಇನ್ನು ಹತ್ರದಲ್ಲಿದ್ದೀನಿ, ನಾನು ಸೆಲೆಕ್ಟ್ ಆಗಲೇಬೇಕು ಅಂತ ನನಗೆ ಫುಲ್ಲು ಮೈಂಡಲ್ಲಿ ಅಷ್ಟು ಓಡ್ತು ಸರ್. ಆಮೇಲೆ ನಾನು ಅಲ್ಲಿ ನನ್ನ ಕಲ್ಚರಲ್ ಸ್ಟೂಡೆಂಟ್, ಆಳ್ವಾಸಲ್ಲಿ ನನ್ನ ಕಲ್ಚರಲ್ ಫ್ರೀ ಸೀಟ್ ಆಗಿದೆ. ಸೊ ನಾನು ಬರೀ ಸುಳ್ಳು ಹೇಳ್ತಿದ್ದೆ ಟೀಚರ್ಸ್ಗೆಲ್ಲ, ಸುಳ್ಳು ಹೇಳಿ ನಾನು ಇಲ್ಲ ಕಲ್ಚರಲ್ ಬೇರೆ ಕಡೆ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ರೂಮಲ್ಲೇ ಇರ್ತಿದ್ದೆ. ಬಿಕಾಸ್ ಅಷ್ಟು ಫ್ರಸ್ಟ್ರೇಷನ್ ಆಗಿತ್ತು ನನಗೆ. ಅಕಸ್ಮಾತ್ ನಾನು ಇಷ್ಟು ದೂರ ಬಂದಿದ್ದೀನಿ, ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ ಹೇಗೆ? ಸೊ ಮನೇಲಿ ಎಲ್ಲ ಹಿಂಗೆ ಬೇಜಾರು ಮಾಡ್ಕೋಬೋದು ಅಂತ ನಂಗೆ ತುಂಬಾ ಬೇಜಾರಾಯಿತು ಸರ್. ಪ್ರತಿ ದಿವಸ ನಾನು ಸುಮಾರು 3 ತಿಂಗಳು ಊಟ ಮಾಡಿಲ್ಲ ಸರ್. ಊಟ ಬಿಟ್ಟಿದ್ದೀನಿ ನಾನು, ಹಂಬಲಕ್ಕೆ ಊಟ ಬಿಟ್ಟಿದ್ದೀನಿ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಬರೀ ನಂಗೆ ಸರಿಗಮಪನೇ ಥಿಂಕಿಂಗ್.
ಅವಾಗ ನನಗೆ IBPS ಕೂಡ ಮಾಡಬೇಕು ಅಂತ ಮನೇಲಿ ಹೇಳ್ತಿದ್ರು. ಇಲ್ಲ ಸರಿಗಮಪಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಅದು ದೊಡ್ಡ ಸಾಗರ, ಅದು ಅಲ್ಲಿ ಸುಲಭ ಅಲ್ಲ, ನಮಗೆ ಒಂದು ಹಣ ಇರಬೇಕು, ನಾವು ಮಿಡಲ್ ಕ್ಲಾಸ್ ಪೀಪಲ್, ನಮಗೆ ಅಷ್ಟು ಸಿಗಲ್ಲ ಅಂತ ನಮ್ಮ ಅಣ್ಣ ಅಂತಿರು ಕೂಡ ಹೇಳಿದರು. ಸೊ ಇನ್ನೇನು ಮಾಡೋದು, ಆಯಿತು ಮುಗೀತು ಅಂದರೆ ಹತ್ತತ್ರ ಬಂತು ಸರ್. ನನ್ನ ಅಕ್ಕ ಒಬ್ಬರಿದ್ರು, ವರ್ಷ ಅಕ್ಕ ಅಂತ, ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಕಾಲ್ ಬಂತು, ಟಾಪ್ 75ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ನಾನು ಅವ್ರಿಗೆ ಕೇಳಿದೆ, ಅಕ್ಕ ನನಗಿನ್ನೂ ಕಾಲೇ ಬಂದಿಲ್ವಲ್ಲ ಅಂತ. ಇನ್ನೂ ಫ್ರಸ್ಟ್ರೇಷನ್ ಆಯಿತು, ಅರೇ ಟಾಪ್ 75 ಅವ್ರಿಗೆ ಕಾಲ್ ಮಾಡಿದ್ದಾರೆ, ನನಗೆ ಇನ್ನೂ ಕಾಲ್ ಮಾಡಿಲ್ವಲ್ಲ ಅಂತ. ಬಿಟ್ಟೆ ಸರ್, ಫುಲ್ಲು ಬಿಟ್ಟು ನನ್ನ ತಲೆ ಯೋಚನೆ ಸರಿಗಮಪನೇ ಬಿಟ್ಬಿಟ್ಟೆ. ಬುಕ್ ಇಟ್ಕೊಂಡೆ, IBPS ಬುಕ್ ಇಟ್ಕೊಂಡೆ ಒಂದ್ ಕಡೆ. ನಾನು ಕೂತೆ, ಇಲ್ಲ ನಾನು ನಾಳೆ ಬೆಳಗ್ಗೆಯಿಂದ ಓದ್ತೀನಿ, ಫುಲ್ ಓದಕ್ಕೆ ಫುಲ್ ಬದಲಾವಣೆ ಆಯ್ತು ಸರ್. ಆಗ ಜಸ್ಟ್ ಮಲ್ಕೊಂಡೆ, ನಾನು ರೆಸ್ಟ್ ಮಾಡಿ ಆಮೇಲೆ ಓದಿದ್ರಾಯ್ತು ಅಂತ. ಆಗ ಅಂಬಿಕಾ ಅಂತಿದ್ದಾರೆ, ಅವ್ರು ಕಾಲ್ ಮಾಡಿ ನೀವು ಟಾಪ್ 35ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಡೈರೆಕ್ಟ್ ಆಗಿ 75ಗೂ ಕಾಲ್ ಬಂದಿಲ್ಲ, 50ಗೂ ಬಂದಿಲ್ಲ, ಡೈರೆಕ್ಟ್ ಆಗಿ ಟಾಪ್ 35ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಫುಲ್ಲು ಕುಣಿದಾಡಿದೆ. ಅದು ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಅವಾಗ ಫುಲ್ಲು ಖುಷಿಯಾಗಿ. ಆಮೇಲೆ ನಾನು ಮತ್ತೆ ಅವತ್ತಿನ ದಿವಸನೇ ಅವರು ಬರಕ್ಕೆ ಹೇಳಿದ್ರು ಅಭಯ ನಾಯ್ಡು ಸ್ಟುಡಿಯೋಗೆ. ಸೊ ಅಲ್ಲಿಂದ ನನಗೆ ಅಷ್ಟು ಖುಷಿ ಆಯ್ತು ಸರ್ ಸೆಲೆಕ್ಟ್ ಆಗ್ಬೇಕಾದ್ರೆ. ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಯಾವ ಕನಸು ನಿಮ್ಮನ್ನು ನಿದ್ರಿಸೋದು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ಅದೇ ರೀತಿ ಕೂಡ ಆ ಒಂದು ಅನುಭವ ಕೂಡ ಅಕ್ಷತವರಿಗೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ವೀಕ್ಷಕರೇ, ಈ ಮೂಲಕ ನಿಮಗೆ ಸಂದೇಶ ಕೊಡುವುದೊಂದೇ, ಲಕ್ಷಾಂತರ ಜನ ಸ್ಪರ್ಧೆಗೆ ಭಾಗವಹಿಸ್ತಾರೆ, ಆದರೆ ನಂದೇನು ಸೆಲೆಕ್ಷನ್ ಆಗುತ್ತೆ ಅಂತ ಒಂದು ಜಿಗುಪ್ಸೆಗೆ ಒಳಗಾಗ್ತೀವಲ್ವ, ಆ ಜಿಗುಪ್ಸೆಗೆ ಒಳಗಾಗಬೇಡಿ. ಸ್ಪರ್ಧೆ ಯಾವುದೇ ಆಗಿರಲಿ, ಆ ಸ್ಪರ್ಧೆಗೆ ಭಾಗವಹಿಸುವುದನ್ನು ಕಲಿಯಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅಕ್ಷತಾ ಅವರು ಕೂಡ ಸುಮ್ಮನೆ ಆಡಿಯನ್ಸಿಗೆ ಹೋಗಿ ಬಂದರು ಆಯಿತು ಅಂತ ಅಂದ್ಕೊಂಡಿದ್ರು, ಬಟ್ ಇವತ್ತು ಅವರ ಪ್ರತಿಭೆ ಇಡೀ ನಾಡಿಗೆ ಅನಾವರಣೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವಕಾಶಗಳನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಅದನ್ನು ಸದುಪಯೋಗ ಮಾಡಿಕೊಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ. ಸ್ಪರ್ಧಾರ್ಥಿಗಳಿಗೆ ಪ್ರತಿಭೆಗಳು ಸಾಕಷ್ಟಿದ್ದಾವೆ, ಹಳ್ಳಿ ಭಾಗದಲ್ಲಿ ಇರ್ಬೋದು, ಇಡೀ ನಮ್ಮ ರಾಷ್ಟ್ರಾದ್ಯಂತ ಪ್ರತಿಭೆಗಳು ಸಾಕಷ್ಟಿದ್ದಾವೆ. ಆ ಪ್ರತಿಭೆಗಳಿಗೆ ಅನಾವರಣ ಆಗಲಿಕ್ಕೆ ವೇದಿಕೆ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ವೀಕ್ಷಕರಿಗೆ ತಾವೇನು ಸಂದೇಶ ಕೊಡ್ತೀರಿ? ಏನಿಲ್ಲ, ಸಂಗೀತದಲ್ಲಿ ಒಂದು ನಾವು ದೊಡ್ಡ ಮಟ್ಟಕ್ಕೆ ಅಚೀವ್ ಮಾಡಬೇಕು ಅಂತಂದರೆ ಕ್ಲಾಸಿಕಲ್ ಕಲೀಲೇಬೇಕು ಸರ್. ಸೊ ಇದ್ದಾರೆ, ತುಂಬ ಜನ ಇದ್ದಾರೆ ಕ್ಲಾಸಿಕಲ್ ಕಲಿಯದೇನೆ ಚೆನ್ನಾಗಿ ಹಾಡೋರಿದ್ದಾರೆ. ಬಟ್ ನಮಗೆ ಸಂಗೀತದಲ್ಲಿ ಮುಖ್ಯವಾದದ್ದು ರಾಗ ಮತ್ತು ತಾಳ ಬೇಕೇ ಬೇಕು. ಸೊ ಅದು ಗೊತ್ತಿಲ್ಲ ಅಂತಂದರೆ ಸಂಗೀತಗಾರರು ಸಂಪೂರ್ಣ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಆಗಲಿ ದೊಡ್ಡ ದೊಡ್ಡ ಪಂಡಿತರು ಕೂಡ ಸಂಗೀತದಲ್ಲಿ ಸಂಪೂರ್ಣ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರೂ ಸಂಪೂರ್ಣ ಆಗೋಕ್ಕಾಗಲ್ಲ, ಸಂಗೀತದಲ್ಲಿ ತಿಳ್ಕೊಳಕ್ಕಾಗಲ್ಲ, ತುಂಬ ದೊಡ್ಡ ಸಮುದ್ರ ಕೂಡ. ಸೊ ಆದಷ್ಟು ನಿಮಗೆ ಆಗಲಿಲ್ಲ ಅಂತ ಅಂದ್ರೂ ಯೂಟ್ಯೂಬ್ ನೋಡಿ ಸಂಗೀತ ಕಲೀರಿ, ಆನ್ಲೈನ್ ನೋಡಿ, ಅಥವಾ ಗುರುಗಳು ಸಿಗ್ತಾರೆ, ಗುರುಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಿಕಲ್ನ ಕಲೀರಿ. ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸಂಗೀತದಲ್ಲಿ ಏನೇನು ಇರುತ್ತೆ ಅನ್ನೋದು ಒಂದು ಮಟ್ಟಿಗೆ ಗೊತ್ತಾಗುತ್ತೆ. ಅಂದರೆ ರಾಗಗಳಾಗಿರ್ಬೋದು, ಸ್ವರಗಳು ಏನೋ ಇವಾಗ ಎಲ್ಲರಿಗೂ ಗೊತ್ತು, ಹಾಡೋರಿಗೆ ಗೊತ್ತು ಸಪ್ತ ಸ್ವರಗಳು ಇರ್ತಾವೆ, ಬಟ್ ಸಪ್ತ ಸ್ವರ ಬಿಟ್ಟು ಮತ್ತಿನ್ನಷ್ಟು ಸ್ವರಗಳಿದಾವೆ ಅಂತ ಗೊತ್ತಿಲ್ಲ. ಸೊ ನಾವು ಸಂಗೀತದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಸಂಗೀತ ಖಂಡಿತವಾಗ್ಲೂ ಕಲೀಲೇಬೇಕು. ಕಲಿತಾಗ ಪ್ರಯತ್ನ ಪಡಬೇಕು, ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನಾವು ಖಂಡಿತವಾಗ್ಲೂ ಬಿಡೋಕ್ಕಾಗಲ್ಲ. ಯಾಕಂದರೆ ಸಂಗೀತ ಅಂದರೆ ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಾವು ಪರ್ಫೆಕ್ಟ್ ಆಗಲ್ಲ. ಅಂಥ ಒಂದು ಸಾಗರದಲ್ಲಿ ಮುಳುಗಬೇಕು ಅಂತ ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಅಂದ್ಕೊಂಡಿರೋರು ವಾಯ್ಸ್ ಸ್ಟ್ರಕ್ಚರ್ಸ್ನ ನೋಡ್ಕೊಳ್ಳಿ, ಡೈನಾಮಿಕ್ಸ್ನ ಆ್ಯಂಡ್ ವೆಸ್ಟರ್ನ್ ಕೂಡ ಕಲಿಬೇಕಾಗುತ್ತೆ ಸರ್. ಅಂದರೆ ಪ್ಲೇಬ್ಯಾಕ್ ಸಿಂಗರ್ಗೆ ವೆಸ್ಟರ್ನ್ ಸಾಂಗ್ ಕೂಡ ಬಹು ಮುಖ್ಯ. ಆ್ಯಂಡ್ ನಾನು ನೋಡಿದ ಹಾಗೆ ಕೆಲವರು ಮೆಲೋಡಿ ಹಾಡ್ತಾರೆ, ಮೆಲೋಡಿ ಬಿಟ್ಟರೆ ಬೇರೆ ಸಾಂಗ್ಸೇ ಬರಲ್ಲ. ಅಂದರೆ ಜಾನಪದ ಆಗಿರ್ಬೋದು, ವರ್ಸಟೈಲ್ ಸಿಂಗರ್ಸ್ ಇರಲ್ಲ. ಸೊ ಮೆಲೋಡಿ, ಸೆಮಿ ಕ್ಲಾಸಿಕಲ್ ಆ್ಯಂಡ್ ಜಾನಪದ ಗೀತೆ ಆಗಿರ್ಬೋದು, ವೆಸ್ಟರ್ನ್ ಎಲ್ಲನೂ ಕಲಿತ್ರೆ ಮಾತ್ರ ಒಬ್ಬ ಸಿಂಗರ್ ಅಂತ ಅನಿಸ್ಕೊಳ್ಳೋದು. ಸೊ ಎಲ್ಲ ಕಲಿಬೇಕು ಅಂತ ನನ್ನ ಒಂದು. ಅದೇ ರೀತಿಯಾಗಿ ಈಗ ಸರಿಗಮಪಕ್ಕೆ ಹೋಗಬೇಕು ಅಂತ ಬಹಳಷ್ಟು ಜನರ ಒಂದು ಕನಸಾಗಿರುತ್ತೆ. ಅಂತಹ ಕನಸನ್ನು ಕಟ್ಟಿಕೊಂಡಂತಹ ಗಾಯಕರಿಗೆ ತಾವೇನು ಸಂದೇಶ ಕೊಡ್ತೀರಾ? ಅದನ್ನು ಖಂಡಿತ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಸರಿಗಮಪದಲ್ಲಿ ನಾವು ಅಂದ್ಕೊಂಡಿರ್ತೀವಿ ಅಭ್ಯಾಸನೇ ಮುಖ್ಯ, ಪ್ರಾಕ್ಟೀಸ್ ಮಾಡಿದ್ರೆ ನಾವು ಸರಿಗಮಪಕ್ಕೆ ಹೋಗಬಹುದು ಅಂತ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನಮ್ಗಿಂತ ತುಂಬ ಚೆನ್ನಾಗಿ ಹಾಡೋರು ತುಂಬ ಜನ ಇದ್ದಾರೆ. ಬಟ್ ಅವ್ರು ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋ ಒಂದು ಕಾರಣ ಏನಪ್ಪ ಅಂತಂದರೆ ಲಕ್ ಅಂತಲೇ ಹೇಳ್ಬೋದು ಸರ್. ಸರಿಗಮಪ ಹೋಗಬೇಕು ಅಂತಂದರೆ ಒಂದು ಪ್ರಯತ್ನ ಬೇಕು, ಒಂದು ಲಕ್ ಬೇಕೇ ಬೇಕು ಸರ್. 99% ಪ್ರಯತ್ನ ಇದ್ರೆ 1% ಲಕ್ ಅಂತ ಇರುತ್ತೆ, ಅದು ಬೇಕೇ ಬೇಕು. ಬಟ್ ಪ್ರಯತ್ನ ಮಾತ್ರ ಬಿಡಬಾರ್ದು ಅಷ್ಟೇ. ಆತ್ಮೀಯ ವೀಕ್ಷಕರೇ, ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನವನ್ನು ಎಂದೆಂದಿಗೂ ನಿಲ್ಲಿಸಬೇಡ ಅಂತೇಳಿ ಅಕ್ಷತಾ ಅವರು ಹೇಳ್ತಾ ಇದ್ದಾರೆ. ಕನಸು
ಅಕ್ಷತಾ ಎಸ್ ಕಾಳಹಸ್ತಿಮಠರವರು ಸಂಗೀತದ ಸಂಯೋಜನೆಯಲ್ಲಿ ಅತ್ಯಂತ ಅನುಭವ ಹೊಂದಿದಂಥ ನಮ್ಮ ಉತ್ತರ ಕರ್ನಾಟಕದ ಸರ್ವಶ್ರೇಷ್ಠ ಪ್ರತಿಭೆ ಅಂದರೂ ಕೂಡ ತಪ್ಪಾಗುತ್ತಿಲ್ಲ. ಈ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಸಂಗೀತದ ಪ್ರತಿಭೆಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಅಥವಾ ನಿಮಗೆ ಯಾವುದಾದ್ರೂ ಒಂದು ಗೀತೆಯ ಸಂಯೋಜನೆ ಬೇಕಾಗಿತ್ತು ಅಂದರೆ ದಯವಿಟ್ಟು ಅಕ್ಷತಾ ಎಸ್ ಕಾಳಹಸ್ತಿಮಠರವರನ್ನು ಸಂಪರ್ಕಿಸಿದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಂತಹ ಕೀರ್ತಿ ನಮಗೆ ಸಲ್ಲಿಸುತ್ತೆ. ಯಾಕೆಂದರೆ ನಮ್ಮ ಪ್ರತಿಭೆಗಳನ್ನು ನಾವೇ ಬೆಳೆಸುವುದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ದಯವಿಟ್ಟು ಅಕ್ಷತಾ ಎಸ್ ಕಾಳಹಸ್ತಿಮಠರವರನ್ನು ಸಂಪರ್ಕಿಸಿ.